ನಮಸ್ಕಾರ, ಪ್ರಜಾ ಫ್ಲಾಶ್ 10ಗೆ ಸ್ವಾಗತ. ನಾನು ಸುಮಿತ್ರಾ. ಇದೀಗ ಹೆಡ್ಲೈನ್ಸ್. ಲೈಂಗಿಕ ಕಿರುಕುಳ ಕೇಸ್ ವಿಡಿಯೋ ಸೋರಿಕೆ ಹಿಂದೆ ದೊಡ್ಡ ತಿಮಿಂಗಿಲ. ಎಚ್ಡಿಕೆ ಆರೋಪಕ್ಕೆ ಡಿಕೆಶಿ ತಿರುಗೇಟು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಬಾಗಲಕೋಟೆಯ ಅಂಕಿತಾ ಅವರಿಗೆ 5 ಲಕ್ಷ ಹಾಗೂ ಮಂಡ್ಯ ಜಿಲ್ಲೆಯ ನವನೀತ್ಗೆ 2 ಲಕ್ಷ ಚೆಕ್ ಕೊಟ್ಟು ಸನ್ಮಾನ ಮಾಡಿದ ಡಿಕೆಶಿ. ಪರಿಷತ್ ಚುನಾವಣೆ ಮೇಲೆ ಜೆಡಿಎಸ್ ಬಿಜೆಪಿ ಮೈತ್ರಿ ಯಾವುದೇ ಪರಿಣಾಮ ಬೀರದು, ಸಿಎಂ ಸಿದ್ದರಾಮಯ್ಯ. ಮೇಲ್ಮನೆ ಚುನಾವಣೆ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಸೇರಿದಂತೆ ಒಟ್ಟು 11 ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ. ಕೈತಪ್ಪಿದ ವಿಧಾನ ಪರಿಷತ್ ಟಿಕೆಟ್, ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ರಘುಪತಿ ಭಟ್ ನಿರ್ಧಾರ. ರೇವಣ್ಣನಿಗೆ ಜಾಮೀನು, ಸಂಭ್ರಮ ಬೇಡ, ಪ್ರಕರಣದಿಂದ ಇಡೀ ರಾಜ್ಯವೇ ತಲೆ ತಗ್ಗಿಸುವಂತಾಗಿದೆ. ಎಚ್ಡಿಕೆ. ಬೆಂಗಳೂರು. ಕ್ಲಿಯರೆನ್ಸ್ ಸಿಗದೆ ನೆನೆಗುದಿಗೆ ಬಿದ್ದ ಬಿಡಿಎ ಫ್ಲಾಟ್ಗಳು, 800 ಕೋಟಿ ಸ್ಟ್ರಕ್. ವಿರಾಟ್ ನಟನೆಯ ಕಾಗೆ ಬಂಗಾರ ಚಿತ್ರಕ್ಕೆ ನಿರ್ದೇಶಕ ಸೂರಿ ಆಕ್ಷನ್ ಕಟ್. ನಾಯಕಿಯಾಗಿ ದುನಿಯಾ ವಿಜಯ್ ಪುತ್ರಿ ಎಂಟ್ರಿ. ಅಬಕಾರಿ ನೀತಿ, ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಆಮ್ ಆದ್ಮಿ ಪಾರ್ಟಿಯನ್ನೇ ಆರೋಪಿಯನ್ನಾಗಿ ಮಾಡಲಾಗುವುದು, ದೆಹಲಿ ಹೈಕೋರ್ಟ್ಗೆ ಇಡಿ. ಅವಮಾನಕ್ಕೆ ಸನ್ಮಾನ, ಭೋಜನಕ್ಕೆ ಕೆಎಲ್ ರಾಹುಲ್ ಆಹ್ವಾನಿಸಿದ ಲಕ್ನೋ ಸೂಪರ್ ಗೇಮ್ಸ್ ಮಾಲೀಕ ಸಂಜೀವ್ ಗೋಯಂಕ, ಫೋಟೋ ವೈರಲ್. ಇದಿಷ್ಟು ಇವತ್ತಿನ ಪ್ರಮುಖ ಹೆಡ್ಲೈನ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.